ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಪ್ರಸ್ತುತವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ. ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಹಾಗೆಯೇ ಯಾರಿಗಾದರೂ ರೋಸ್ಟ್ರಾಸ್ ಬ್ರೇಸ್ಲೆಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನೀವು ಪ್ರೀತಿಯಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ, ಬ್ರೇಕಪ್ ಆಗಿದೆ, ಅಥವಾ ಅವರಿಗೆ ಮುಂಚೆ ಇದ್ದ ಥರ ಇಲ್ಲ ಅಂದರೆ ನಿಮ್ಮ ಪರವಾಗಿ ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಸಂಬಂಧದಲ್ಲಿ ಇರುವಂತಹ ಅಡೆತಡೆಗಳು ದೂರ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಇದು ಜನರಲ್ ಆಗಿರುತ್ತೆ, ಬಟ್ ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ಆಗಿರುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹೆಸಿಟೇಟ್ ಮಾಡಬೇಡಿ, ನನ್ನ ಜೊತೆ ಏನು ಬೇಕಿರೋ ನೀವು ಶೇರ್ ಮಾಡ್ಬೋದು, ಫ್ರೀ ಆಗಿರಿ. ಸೊ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡುವ, ಇಲ್ಲಿ ಒಂದು ಸೆಲೆಬ್ರೇಷನ್ ನಡಿಬೇಕಿತ್ತು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಕಮಿಟ್ಮೆಂಟ್ ಆಗಿತ್ತು, ಬಟ್ ಅದು ಸಡನ್ನಾಗಿ ಮುಗ್ದೋಯ್ತು ಅಂತ ಹೇಳ್ತೇನೆ. ಕೆಲವರ ಲೈಫಲ್ಲಿ ಸಡನ್ನಾಗಿ ಚೇಂಜಸ್ ಬರುತ್ತೆ. ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಏನಕ್ಕೆ ಚೇಂಜ್ ಆದರೂ, ಏನಾಗ್ತಾ ಉಂಟು ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿ ಕೂಡ ಬಾಯಿ ಬಿಟ್ಟು ಏನೂ ಹೇಳ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಉಂಟು. ಎಲ್ಲ ಒಂದು ಕಡೆ ನಿಮ್ಮ ಲೈಫನ್ನು ನೀವೇ ಸ್ಪೈಲ್ ಮಾಡ್ಕೊಂಡ್ರ, ಅಥವಾ ಅವರ ಲೈಫನ್ನು ಅವರು ಸ್ಪೈಲ್ ಮಾಡ್ಕೊಂಡ್ರ, ಇಲ್ಲಿ ಯಾವುದಕ್ಕೂ ಉತ್ತರ ಇಲ್ಲ. ಒಮ್ಮೆ ಕೋಪ, ಒಮ್ಮೆ ಪ್ರೀತಿ ನಿಮ್ಮ ವ್ಯಕ್ತಿಯ ಭಾವನೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ನಿಮ್ಮ ವ್ಯಕ್ತಿ. ಇಲ್ಲಿ ಏನಂದರೆ, ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್, ಅದು ಅವರ ಹಣಕಾಸಿನ ಸಮಸ್ಯೆ, ಅಥವಾ ಬೇರೆ ಯಾರೋ ಅವರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ, ಅದರಿಂದಾಗಿ ಅವರಿಗೆ ಸಮಸ್ಯೆ ಆಗ್ತಾ ಉಂಟು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಇಷ್ಟ ಇಲ್ಲದೇ ಇರ್ಬೋದು, ಮದರ್ ಇಶ್ಯೂ, ಫಾದರ್ ಇಶ್ಯೂ ಎಲ್ಲನೂ ಆಗ್ತಾ ಉಂಟಿದೆ. ಸೊ ನಿಮ್ಮ ವ್ಯಕ್ತಿಗೂ ಕ್ಲಾರಿಟಿ ಇಲ್ಲ, ನೀವು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾವುದೇ ಒಂದು ರೀತಿಯಿಂದಲೂ ನೀವು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಕೂಡ ಸೋಲಿಕೆ ರೆಡಿ ಇಲ್ಲ, ಅವರು ಕೂಡ ಸೋಲಿಕೆ ರೆಡಿ ಇಲ್ಲ. ಕೆಲವರ ಲೈಫಲ್ಲಿ ಈಗೋ ಅನ್ನೋದು ಜಾಸ್ತಿ ಉಂಟು. ನಾನು ಹೇಳಿದ್ದೆ ಆಗಬೇಕು, ಅಹಂಭಾವ. ಸೊ ಪ್ರೀತಿಯಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಅಹಂಭಾವದಿಂದ, ಈಗೋದಿಂದ ಏನೂ ಸಾಧಿಸ್ಲಿಕ್ಕೆ ಆಗಲ್ಲ, ಪಡೀಲಿಕ್ಕೂ ಆಗಲ್ಲ. ಆದಷ್ಟು ತಾಳ್ಮೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಇದ್ದಾಗ ಮಾತ್ರ ಯಾವುದೇ ಒಂದು ರಿಲೇಷನ್ಶಿಪ್ ಉಳಿಯುತ್ತೆ. ಸೊ ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದು ನೀವು ಏನೋ ಹೇಳ್ತೀರ, ಅದು ಅವರಿಗೆ ಇನ್ನೇನೋ ರೀತಿ ಅನಿಸುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಡಿವೈನ್ ಏಂಜಲ್ಸ್ ಜೊತೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಯಾವಾಗ ಫ್ರೀ ಇರ್ತೀರಾ ಆವಾಗ ಒಂದು ಆಕಾಶ ನೋಡಿ, ಅಥವಾ ಒಂದು ಪ್ರಶಾಂತವಾದಂತಹ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆವಾಗ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ನಾನು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನನಗೆ ಸಿಗಬೇಕು ಅಂತ, ಇದು ನಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಹಾಗೆಯೇ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ವ್ಯಕ್ತಿಗೆ ಜಾಸ್ತಿ ಇಗೋದೆ. ಅವರು ಅಂದ್ಕೊಳ್ತಾರೆ, ನಾನು ಹೇಳಿದ್ದೇ ಆಗಬೇಕು, ನಾನು ಯಾಕೆ ಇವಳ ಮಾತು ಕೇಳಬೇಕು, ಇವನ ಮಾತು ಕೇಳಬೇಕು, ಬೇಕಿದ್ರೆ ಅವರು ಸೋಲ್ಲಿ ಅಂತ. ಸೊ ಆ ಥರ ಎಲ್ಲ ಇರುವಾಗ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏನಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವಿಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮಗೆ ಅವರ ಪ್ರೀತಿ ಬೇಕಾಗಿರೋದು, ಅವರಿಗೆ ಬೇಡ ಅಂತ ಇಲ್ಲ. ಬಟ್ ಕೆಲವರ ನೇಚರ್ ಆಗಿರುತ್ತೆ ಬೈ ಬರ್ತ್. ಸೊ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಕೆಲವರು ಪ್ರೀತಿಯಲ್ಲಿ ಮನ್ನಂತ ಚೇಂಜ್ ಆಗ್ತಾರೆ ಸಮಯ ಸಂದರ್ಭದಲ್ಲಿ, ಬಟ್ ಮತ್ತೆ ಕೆಲವರು ಇಲ್ಲ. ಸೊ ವ್ಯಕ್ತಿ ಮುಖ್ಯ, ಆದರೆ ನಾವು ಅನುಸರಿಸ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ. ಸೊ ನಿನ್ನೆ ಕೆಲವರದ್ದಿಲ್ಲಿ ಸೋಲ್ಮೆಂಟ್ ಕನೆಕ್ಷನ್. ಸೊ ತುಂಬ ನೋವು ಅನುಭವಿಸಿದ್ದೀರಾ. ಇನ್ನು ಫಸ್ಟ್ ಪ್ರೀತಿಯಲ್ಲಿ ಏನು ಅಷ್ಟು ನೋವು ಕಾಣಿಸ್ತಿಲ್ಲ. ತುಂಬ ಖುಷಿಯಾಗಿತ್ತು, ಎಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಮೀಟ್ ಆಗ್ತಾಯಿದ್ರು, ಖುಷಿ ಇತ್ತು ಈ ಪ್ರೀತಿಯಲ್ಲಿ. ಮತ್ತು ಇತ್ತೀಚಿನ ದಿನದಲ್ಲಿ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಮ್ಯಾರೇಜ್ ಬಗ್ಗೆ, ಬಟ್ ಇವಾಗ ಅದರ ಬಗ್ಗೆ ಮಾತು ಏನೂ ಹೇಳ್ತಾ ಇಲ್ಲ. ಸೊ ಮೂವ್ ಆನ್ ಕೂಡ ಆಗ್ತಾ ಇಲ್ಲ. ಸೈಲೆಂಟ್ ಆಗಿದ್ದಾರೆ ಅಥವಾ ರೇಗ್ತಾರೆ. ಸೊ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರ ಲೈಫಲ್ಲಿ ಬೇರೆ ಯಾರೋ ಇದ್ದಾರಾ ಅನ್ನೋ ಪ್ರಶ್ನೆ ಉಂಟು, ಬಟ್ ಅವರಿಗೆ ಅವರ ಮೇಲೇ ಕಂಟ್ರೋಲ್ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಕ್ಲಾರಿಟಿ ಇಲ್ಲ. ಸೊ ಅವರಿಗೆ ಕೂಡ ಸ್ಟಕ್ ಎನರ್ಜಿ ಉಂಟು. ಅವ್ರು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಸೊ ಒಬ್ಬ ವ್ಯಕ್ತಿ
ಮುಂಚೆ ಇದ್ದ ಥರ ಇಲ್ಲ ಅಂದರೆ ಸೊ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅವರು ಲೈಫಲ್ಲಿ ಅಂತ ನಾವು ಅಂದ್ಕೊಳ್ಬೇಕು. ಸೊ ಅದು ಬಿಟ್ಟು ಯಾವಾಗಲೂ ನೆಗೆಟಿವ್ ಆಗಿ ಆಲೋಚನೆ ಮಾಡೋದಲ್ಲ. ಸೊ ನೀವು ಆದಷ್ಟು ಕಣ್ಣೀರು ಹಾಕೋದನ್ನು ಕಡಿಮೆ ಮಾಡಬೇಕು, ನೆಗೆಟಿವ್ ಆಲೋಚನೆಯನ್ನು ಬಿಡಬೇಕು. ಸೊ ಆವಾಗ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಬರುತ್ತೆ. ಹಾಗೆಯೇ ನಿಮಗೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಎನರ್ಜಿ ಪಾಸ್ ಮಾಡಿ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಕೊಡ್ತೀನಿ ಬೇಕು ಅಂದರೆ ಹೇಳಿ. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತು ಅಲ್ವಾ. ಸೊ ಫಸ್ಟ್ ಪ್ರೀತಿ ಮಾಡುವಾಗ ಹಿಂಗಿದ್ರು, ಸೊ ಅದನ್ನು ಆಲೋಚನೆ ಮಾಡಬೇಕು. ಇವಾಗ ಚೇಂಜ್ ಆಗಿದೆ, ಇವಾಗ ಹಾಗೆ ಹೀಗೆ ಅಂತ ಅಲ್ಲ. ಸೊ ವ್ಯಕ್ತಿಯ ಗುಣನಡತೆಗಳು ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೆ ಪ್ರೀತಿ ಮಾಡಿದಾಗ, ಒಂದು 2-3 ತಿಂಗಳು, 5 ತಿಂಗಳು, 6 ತಿಂಗಳು, ಅದು ಕರೆಕ್ಟ್ ಅವರ ನೇಚರ್ ಗೊತ್ತಾಯಿತು. ಇವಾಗೆಲ್ಲ ಟೆನ್ಷನು, ಕಿರಿಕಿರಿ. ಯಾರು ಕೂಡ ಮೋಸ ಮಾಡಬೇಕು ಅಂತ ಪ್ರೀತಿ ಮಾಡಿರಲ್ಲ. ಮೋಸ ಮಾಡಬೇಕು ಅಂತ ಪ್ರೀತಿ ಮಾಡಿದ್ರೆ ಇಲ್ಲಿ ತನಕ ನೀವು ಬರ್ತಾ ಇರಲಿಲ್ಲ. ಸೊ ಅವರ ಪ್ರೀತಿ ಡಿವೈನ್ ಟೈಪ್ ಇತ್ತು, ಹೌದು ಅಲ್ವಾ ಹೇಳಿ. ಮೋಸ ಮಾಡೋದಾದ್ರೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ತಾ ಇತ್ತು ನಿಮಗೆ, ಇಲ್ಲಿಗೆ ನೀವು ಬರ್ತಾನೆ ಇರಲಿಲ್ಲ. ನೀವು ಕೂಡ ಬ್ರೇಕಪ್ ಮಾಡ್ಕೊಳ್ತಾ ಇದ್ರಿ. ಆಲೋಚನೆ ಮಾಡಿ ಸರಿಯಾಗಿ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಅಂದರೆ ಅವರ ಫ್ರೆಂಡ್ಸಿಗೆ ಮಹತ್ವ ಕೊಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟಿರ್ಬೋದು. ಅತಿಯಾದ ಪ್ರೀತಿ, ಅತಿಯಾದ ಪ್ರೊಸೆಸಿವ್ನೆಸ್. ನೀನು ಕೆಲವರದ್ದು ನೋಡಿ ಕಂಡೀಷ್ನಲ್ ಲವ್. ನೀನು ಹೆಂಗೆ ಇರು, ನನಗೆ ಇಷ್ಟ ಆಗಲ್ಲ, ನಾನು ಹೇಳಿದಾಗೇ ಇರಬೇಕು, ಗೊತ್ತಾಯ್ತಾ. ಹೀಗೆ ಡ್ರೆಸ್ ಮಾಡಬೇಕು, ಹೀಗೆ ಇರಬೇಕು, ಹೆಚ್ಚು ಫ್ರೆಂಡ್ಸ್ ಇರಬಾರ್ದು, ಎಲ್ಲಿಗೂ ಹೋಗಬಾರ್ದು. ಸೊ ಕಂಡೀಷನ್ ಹಾಕಿ ಪ್ರೀತಿ ಅದು. ನಿನಗೆಲ್ಲರದ್ದು ಅನ್ಕಂಡೀಷ್ನಲ್ ಲವ್. ನೀನು ಹೆಂಗೆ ಇರು, ಎಲ್ಲೇ ಹೋಗಿ ಎಲ್ಲೇ ಬಾ, ನಾನು ಏನು ಕೇಳಲ್ಲ, ನನಗೆ ನೀನು ಇಂಪಾರ್ಟೆಂಟ್, ನನಗೆ ನಿನ್ನ ಮೇಲೆ ನಂಬಿಕೆ ಉಂಟು. ಸೊ ನೀನು ನನ್ನ ಜೀವ. ಸೊ ಈ 2 ಟೈಪ್ ವ್ಯಕ್ತಿಗಳನ್ನು ನಾವು ಪ್ರೀತಿಯಲ್ಲಿ ನೋಡ್ಬೋದು. ಸೊ ಹಾಗಾಗಿ ನೀವು ಸ್ವಲ್ಪ ಇದರ ಬಗ್ಗೆ ಅರ್ಥ ಮಾಡಿಕೊಂಡು, ಸೊ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹುಡುಗನದ್ದು ಅಥವಾ ನಿಮ್ಮ ಹುಡುಗಿಯದ್ದು ಸೊ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗೆಲ್ಲ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಸುಮ್ಮನೆ ನೆಗೆಟಿವ್ ಆಗಿ ಸುಮ್ಮನೆ ಅಂತ ಹೇಳಲ್ಲ. ನೀವು ಪ್ರೀತಿ ಮಾಡಿರ್ತಾರೆ, ಅವರೇನೋ ತಪ್ಪಾಗಿ ಮೆಸೇಜ್ ಮಾಡ್ತಾರೆ, ಬೈತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಸೊ ಅದಕ್ಕೆ ನೀವು ಡಿಸಪಾಯಿಂಟ್ ಆಗೋದು, ಸ್ಟ್ರೆಸ್ ಮಾಡ್ಕೊಳ್ಳೋದಲ್ಲ, ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಇದು ಇದ್ದೇ ಇರುತ್ತೆ. ಸೊ ಹಾಗಂತ ಯಾರು ಕೂಡ ಬಿಟ್ಟು ಹೋಗಿಲ್ಲ, ಯಾರು ಕೂಡ ದೂರ ಆಗಿಲ್ಲ. ಸೊ ಇವಾಗ ಮಾತ್ರ ಡೈವರ್ಸ್ ಕೇಸಸ್ ಅಥವಾ ಬ್ರೇಕಪ್ ಕೇಸಸ್ ಜಾಸ್ತಿ ಆಗಿದೆ ಅಂದರೆ ಈಗಿನ ಜನ್ರೇಷನಲ್ಲಿ ತಾಳ್ಮೆ ಇಲ್ಲ. ಸೊ ಅತಿಯಾದ ಕೋಪ, ಅತಿಯಾದ ಈಗೋ, ನಾನು ಯಾಕೆ ಸೋಲ್ಬೇಕು, ಅವರೇ ಸೋಲಿ ಅನ್ನುವ ಮನೋಭಾವನೆ. ಸೊ ಇದೆಲ್ಲ ಕಡಿಮೆ ಆಗಬೇಕು. ಸೊ ನಿಮ್ಮ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತುಂಟು. ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡುವಂತಹ ಶಕ್ತಿ ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಗೆ ಇರುತ್ತೆ, ಗೊತ್ತಾಯ್ತಾ. ಸೊ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾರು ಕೂಡ ಬೇಕಂತ ಜಗಳ ಮಾಡಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಸೊ ಬೈ ನೇಚರ್ ಕೆಲವೊಂದು ಸಮಯ, ಸಂದರ್ಭಗಳು ಅಥವಾ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು, ಇದನ್ನೆಲ್ಲ ನಾನು ಏನಕ್ಕೆ ಈಲಿಂಗ್ ಸೆಷನಲ್ಲಿ ಹೇಳುವುದನ್ನು ಇದನ್ನು ಎಲ್ಲಿ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಅರ್ಥ ಆಗಬೇಕು. ಪರ್ಸ್ನಲಾಗಿ ನನ್ನ ಜೊತೆ ಗೈಡ್ಲೈನ್ಸ್ ತಗೊಳ್ಳೋರಿಗೆ ನಾನು ಹೇಳ್ತೇನೆ, ಬಟ್ ನಿಮಗೆ ಇಲ್ಲಿ ಸೊ ನನ್ನ ವ್ಯೂವರ್ಸ್ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗಬೇಕು. ಸೊ ಪ್ರೀತಿ ಅಂದರೆ ಹಾಯ್ ಬಾಯ್ ಹಗ್ ಮೀಟ್ ಸೊ ತಿರ್ಗೋದು ಇಷ್ಟೇ ಅಲ್ಲ, ಅದನ್ನು ಬಿಟ್ಟು ಕೂಡ ಒಂದು ಡಿವೈನ್ ಟೈಪ್ ಪ್ರೀತಿ ಇರುತ್ತೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಆವಾಗ ಮಾತ್ರ ಲೈಫ್ ಚೆನ್ನಾಗಿರುತ್ತೆ. ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಹಾಗೇನು ಪರ್ಸನಲ್ ಏನೇನು ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ನಂಬರ್ ಕೊಡ್ತೇನೆ. ಸೊ ಅದಕ್ಕೊಂದು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಅದು ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದನು ಕಮೆಂಟಲ್ಲಿ ಹೇಳಿ, ನೀವು ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ಮೆಸೇಜ್ ಮಾಡಬೇಕು ನನಗೆ. ಪಾಸಿಟಿವ್ ಆಗಿರಿ. ಏನೇ ಒಂದು ವಿಷಯ ಇದ್ರೂ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಪರ್ಸ್ನಲ್ ಪ್ರಾರ್ಥನೆ ಫ್ರೀ ಆಗಿರುತ್ತೆ. ಸೊ ನೀವು ಅಮೌಂಟ್ ಪೇ ಮಾಡಬೇಕು ಅಂತ ಇಲ್ಲ. ಸೊ ಎಸಿಟೇಟ್ ಮಾಡಬೇಡಿ, ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ನಾನು ಪ್ರತಿಯೊಂದು ರಿಲೇಷನ್ಶಿಪ್ಪಿಗೂ ವ್ಯಾಲ್ಯೂ ಕೊಡ್ತೇನೆ. ಸೊ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.